ಕೆಜಿ ಪಡಿತರ ಅಕ್ಕಿ ಕೊಡುವ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ ಅನ್ನಭಾಗ್ಯ ಯೋಜನೆಯನ್ನ ಘೋಷಣೆ ಮಾಡಿದ್ದೇವೆ. ಯಾವ ದಿನಾಂಕದಿಂದ ಇದನ್ನ ಜಾರಿ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಸಿಎಂ ಹೇಳ್ತಾರೆ ಅಂತ ಹೇಳಿ ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 10 ಕೆಜಿ ಅಕ್ಕಿ ಕೊಡೋದು ಖಚಿತ ಅಂತ ಹೇಳಿದ್ದಾರೆ ಸಚಿವರಾಗಿರುವ ಕೆಎಚ್ ಮುನಿಯಪ್ಪ ಅವರು. ಮೊದಲು ಕೇಂದ್ರ ಸರ್ಕಾರದ ಬಳಿ ಅಕ್ಕಿಯನ್ನ ಕೇಳ್ತೇವೆ ಅನ್ನುವ ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಒಂದು ವೇಳೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡದೆ ಹೋದ್ರೆ ಟೆಂಡರ್ಗೆ ನಾವು ಆಹ್ವಾನವನ್ನ ನೀಡಬೇಕಾಗತ್ತೆ. 10 ಕೆಜಿ ಅಕ್ಕಿ ಕೊಡೋದು ಖಚಿತ ಅಂತ ಹೇಳಿದ್ದಾರೆ ಕೆಎಚ್ ಮುನಿಯಪ್ಪ. ನಾವು ಮಾತು ಕೊಟ್ಟಿದ್ದೀವಿ, ಅಕ್ಕಿ ಕೊಡೋ ಏರ್ಪಾಡುಗಳಿಗೆಲ್ಲ ತಯಾರಿಯಾಗಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ನಾವು ಫೈನಲ್ ಮಾಡ್ತಾ ಇದ್ದೀವಿ. ಅಕ್ಕಿ ಅಂತೂ 10 ಕೆಜಿ ಕೊಡೋದು ಖಚಿತ. ಕೊಡುವಂಥ ಡೇಟು ಸಮಯವನ್ನು ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ನಿಗದಿ ಮಾಡ್ತೀವಿ ಸೇರಿ. ಇದಕ್ಕೆ ಖರ್ಚೆಷ್ಟು ಬರ್ತದೆ, ಇದಕ್ಕೆ ಯಾವ ರೀತಿ ಸರಬರಾಜು ಮಾಡಬೇಕು, ಎಲ್ಲಿಂದ ತರಬೇಕು, ಹೇಗೆ ಮಾಡಬೇಕು, ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡ್ತದ ಇಲ್ಲ ಟೆಂಡರ್ ಮುಖಾಂತರ ತರಬೇಕು ಅನ್ನೋ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀನಿ. ನಾವು ಮೊಟ್ಟ ಮೊದಲನಾಗಿ ಕೇಂದ್ರ ಸರ್ಕಾರವನ್ನು ಕೇಳ್ತೇವೆ. ನಾವು ಮಾತು ಕೊಟ್ಟಿದ್ದೀವಿ, ಅಕ್ಕಿ ಕೊಡೋ ಏರ್ಪಾಡುಗಳಿಗೆಲ್ಲ ತಯಾರಿಯಾಗಿ. ಗೃಹಲಕ್ಷ್ಮಿ ಯೋಜನೆ ಅತ್ತೆಗೆ ಅಂತ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ನಮ್ಮ ಸಂಪ್ರದಾಯದಲ್ಲಿ ಮನೆ ಒಡತಿ ಅಂದ್ರೆ ಯಾರು? ಅತ್ತೆ ಬರ್ತಾರೆ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಅತ್ತೆಗೆ ಕೊಡ್ತೇವೆ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಒಂದು ಸ್ಪಷ್ಟತೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಯಾರಿಗೆ ಅಕ್ಕಿ ಕೊಡ್ತಾರೆ, ಯಾರನ್ನ ಮನೆಯೊಡತಿ ಅಂತ ಗುರುತಿಸ್ತಾರೆ, ಅತ್ತೆಯನ್ನ ಹೇಳ್ತಾರಾ, ಸೊಸೆಯನ್ನ ಹೇಳ್ತಾರಾ, ಅಮ್ಮನನ್ನ ಹೇಳ್ತಾರಾ, ಯಾರಿಗೆ ಈಗ ಮನೆಯೊಡತಿ ಅಂತ ಗುರುತಿಸ್ತಾರೆ ಅನ್ನುವಂತಹ ಕನ್ಫ್ಯೂಷನ್ಗೆ ಒಂದಷ್ಟು ಕ್ಲಾರಿಟಿಯನ್ನ ಕೊಡುವಂತಹ ಪ್ರಯತ್ನ ಇದು. ಅತ್ತೆ ಪ್ರೀತಿಯಿಂದ ಬೇಕಾದ್ರೆ ಸೊಸೆಗೆ ಕೊಡ್ಲಿ ಅಂತ ಹೇಳಿದ್ದಾರೆ ಹೆಬ್ಬಾಳ್ಕರ್. ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತಿಗೆ ಧ್ವನಿಗೂಡಿಸಿದ್ದಾರೆ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು. ಅತ್ತೆಗೆ ಯೋಜನೆ ಅನ್ವಯ ಆಗಲಿದೆ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಇನ್ನು ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಭರವಸೆಯನ್ನ ಕೊಟ್ಟಿದ್ದೇವೆ. ಆ ಎಲ್ಲರಿ ಮಹಿಳೆಯರಿಗೂ ಕೂಡ ಉಚಿತ ಪ್ರಯಾಣ ಇರುತ್ತೆ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಅಂತ ಹೇಳಿ ಸಾರಿಗೆ ಇಲಾಖೆಯ ಅಧಿಕಾರಿಗಳ ಸಭೆಯ ಬಳಿಕ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ನಾವು ಭರವಸೆ ಕೊಟ್ಟ ರೀತಿಯಲ್ಲಿ ನಡ್ಕೊಳ್ತೇವೆ, ಮಹಿಳೆಯರಿಗೆ ಫ್ರೀ ಅಂತ ಆಲ್ರೆಡಿ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ನಾಳೆ ಸಚಿವರ ಸಭೆ ಇದೆ. ಸೊ 1ನೇ ತಾರೀಕು ಸಭೆ ಬಳಿಕ ಘೋಷಣೆಯನ್ನ ಮಾಡಲಾಗುತ್ತೆ. ಮುಖ್ಯಮಂತ್ರಿಗಳೇ ಗ್ಯಾರಂಟಿಗಳ ಬಗ್ಗೆ ಘೋಷಣೆಯನ್ನ ಮಾಡ್ತಾರೆ ಅಂತ ಹೇಳಿ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಫ್ರೀ ಅಲ್ವಾ, ಎಲ್ಲ ಮಹಿಳೆಯರು ಉಚಿತ ಅಂತ ನಮ್ಮ ಪಕ್ಷದ ಘೋಷಣೆ ನಾವು ಮಾಡಿದ್ದೀವಿ ಅಲ್ವಾ. ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದು ನಿಮಿಷ ಎಷ್ಟು ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಅಷ್ಟು ಕೆಲಸ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮ್ಮ MDs ಹತ್ರ ಎಲ್ಲ ಡೀಟೇಲ್ ಆಗಿ ಎಲ್ಲ ತಗೊಂಡು ನಾಳೆ ಕೊಡ್ತಾ ಇದ್ದಾರೆ. ರಿಪೋರ್ಟ್ ಬಹಿರಂಗ ಮಾಡೋಕ್ಕಾಗೋದಿಲ್ಲ ನಿಮಗೆ. ಮಹಿಳೆಯರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮಹಿಳೆಯರಿಗೆ ಎಲ್ಲರಿಗೂ ಫ್ರೀ. ಈಗ ನಾಳೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅಲ್ವಾ. ಗುರುವಾರ ಕ್ಯಾಬಿನೆಟ್ ಇದೆ. ಗುರುವಾರ ಕ್ಯಾಬಿನೆಟ್ಟಲ್ಲಿ ಏನು ತೀರ್ಮಾನ ತಗೊಳ್ತಾರೋ ಅದರ ಪ್ರಕಾರ ಆಗುತ್ತೆ. ಮುಖ್ಯಮಂತ್ರಿಗಳು ನಮ್ಗೆ ಎಷ್ಟು ಮಾಹಿತಿ ಕೇಳಿದ್ದಾರೆ, ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅಷ್ಟು ಮಾಹಿತಿನ ನಾನು ನಾಳೆನೂ ಇರ್ತೀನಿ, ನಾನು ಇರ್ತೀನಿ, ಅವರು ಕೊಡ್ತೀವಿ. ಉಳಿದಿದ್ದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಇರುತ್ತೆ, ತೀರ್ಮಾನ ಆಗುತ್ತೆ. ಒಟ್ಟಿನಲ್ಲಿ ಟೋಟಲ್ ಆಗಿ ಎಲ್ಲ ಮಹಿಳೆಯರಿಗೂ ಫ್ರೀ ಅಂತ ನಾವು ಹೇಳಿದ್ದೀವಿ, ಅದು ಆಗುತ್ತೆ ಅಲ್ವಾ. ಎಲ್ಲ ಮಹಿಳೆಯರಿಗೂ ಉಚಿತ. ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, 5 ಗ್ಯಾರಂಟಿಗಳ ಘೋಷಣೆಯ ಬಗ್ಗೆ ಜಾರಿ ಯಾವಾಗ ಅನ್ನೋದು ಜನರ ಪ್ರಶ್ನೆ ಸಾಮಾನ್ಯವಾಗಿ ಇದ್ದೇ ಇದೆ. ಆದ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳನ್ನ ಮಾಡ್ತಾ ಇದೆ, ಸಭೆಗಳನ್ನ ಮೇಲೆ ಸಭೆಗಳನ್ನ ನಡೆಸ್ತಾ ಇದೆ. ಒಂದು ರೀತಿಯ ಸ್ಪಷ್ಟತೆ ಈಗ ಸರ್ಕಾರಕ್ಕೆ, ಸಚಿವರುಗಳಿಗೆ ಸಿಗ್ತಾ ಇದೆಯಾ ಹೇಗೆ? ಯಾಕಂದ್ರೆ ಇವತ್ತಿನ ಸಭೆಯಲ್ಲೂ ಕೂಡ ಒಂದಷ್ಟು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟತೆಯನ್ನು ಕೊಡುವಂತಹ ಪ್ರಯತ್ನಗಳು ಸಚಿವರುಗಳಿಂದ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ.
ನವಿತಾ ಜೈನ್, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 2 ಹಂತದ ಸಭೆಯನ್ನು ನಡೆಸಿರುವಂತದ್ದು, ಅಲ್ಲದೆ ಇಲಾಖಾ ಸಚಿವರುಗಳು ಕೂಡ ಸಭೆ ನಡೆಸಿ ವರದಿ ಕೊಡುವಂತೆ ತಿಳಿಸಿರುವಂತದ್ದು. ಇದೇ ಕಾರಣಕ್ಕಾಗಿ ಇವತ್ತು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವ KH ಮುನಿಯಪ್ಪ ಆಹಾರ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಅವರು ಸಭೆ ಸಂದರ್ಭದಲ್ಲಿ ಈಗಾಗಲೇ 7 ಕೆಜಿ ಅಕ್ಕಿಯನ್ನು ಕೊಡ್ತಿರುವಂತದ್ದು, ಹೆಚ್ಚುವರೆಗೆ ಈಗಾಗಲೇ ಮತ್ತೆ 3 ಕೆಜಿ ಅಕ್ಕಿಯನ್ನ ತೆಗೆದುಕೊಳ್ಬೇಕಾಗಿದೆ. ಈಗಾಗಲೇ ಅಕ್ಕಿ 36 ರೂಪಾಯಿ ಕೆಜಿ 1 ಕೆಜಿ ಅಕ್ಕಿಗೆ ಕೊಡ್ತಿರುವಂತದ್ದು. ಹಾಗಾಗಿ ಹೆಚ್ಚುವರಿಯಾಗಿ ಇನ್ನು 3 ಕೆಜಿ ಅಕ್ಕಿಗೆ ಮತ್ತೆ ಅದರ ಒಂದು 100ರಿಂದ 106 ರೂಪಾಯಿ ಅಕ್ಕಿಯನ್ನ ಕೊಡಬೇಕಾಗಿದೆ. ಒಟ್ಟಾರೆ ಈಗಾಗಲೇ 1,34,00,000 BPL ಪಡಿತರದಾರರು ಇರತಕ್ಕಂಥದ್ದು. ಅವರಿಗೆ ಈಗಾಗಲೇ ಒಟ್ಟಾರೆ 3 ಕೆಜಿ ಅಂತ ಹೇಳಿದ್ರೆ ಅಲ್ಲಿಗೆ 3 ಕೋಟಿಗೂ ಹೆಚ್ಚು ಕೆಜಿಯಷ್ಟು ಅಕ್ಕಿಗಳನ್ನ ಕೊಡಬೇಕಾಗಿರುವಂತ. ಹಾಗಾಗಿ ಸರ್ಕಾರಕ್ಕೆ ಈಗ ದೊಡ್ಡ ತಲೆನೋವಾಗಿರುವಂತದ್ದು. ಈ ಕಾರಣಕ್ಕಾಗಿ ಇದೀಗಾಗಲೇ 8,914 ಕೋಟಿ ರೂಪಾಯಿ ಒಟ್ಟಾರೆ ಲೆಕ್ಕಾಚಾರ ಹಾಕಿರುವಂತಹ ಬಜೆಟ್. ಆದರೆ ಅಕ್ಕಿ ಜಾರಿಗೆ ಸಂಬಂಧಪಟ್ಟಾಗೆ ನಾಳೆ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಭೆಯನ್ನು ನಡೆಸುತ್ತಿರುವಂತದ್ದು. ಜೂನ್ 1ನೇ ತಾರೀಕು ಪ್ರಮುಖವಾದ 2 ಯೋಜನೆಗಳನ್ನ ಅಧಿಕೃತವಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಸರ್ಕಾರ ಈಗಾಗಲೇ ಎಲ್ಲಾ ರೀತಿಯ ತಯಾರಿ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಪಡಿತರ ಅಕ್ಕಿಯನ್ನ 7 ಕೆಜಿಯಿಂದ 10 ಕೆಜಿ ಕೊಡುವಂತದ್ದು ಏನು ಜನವರಿ 1ನೇ ತಾರೀಕಿಗೆ ಜಾರಿಗೆ ಸಂಬಂಧಪಟ್ಟಾಗೆ ಘೋಷಣೆಯನ್ನು ಮಾಡಲಿದ್ದಾರೆ. ನಂತರ ಉಚಿತ ಬಸ್ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮತ್ತೆ ಜನವರಿ 1ನೇ ತಾರೀಕು ಘೋಷಣೆ ಮಾಡಲಿದ್ದಾರೆ. ಉಳಿದಂತ 4 ಯೋಜನೆಗಳ ಸಂಬಂಧಪಟ್ಟಾಗೆ ಅನುಷ್ಠಾನ ತರಲಿಕ್ಕೆ ಹಣಕಾಸು ಇಲಾಖೆಯೊಂದಿಗೆ ಚರ್ಚೆಯನ್ನು ನಡೆಸಿ ನಂತರ ಆಗಸ್ಟ್ 15ರಂದು ಅಧಿಕೃತವಾಗಿ ಜಾರಿಗೆ ತರಲಿಕ್ಕೆ ಈಗಾಗಲೇ ಚರ್ಚೆ ನಡೆದಿರುವಂತದ್ದು. ಈಗಾಗಲೇ ಅಧಿಕಾರಿ ವಲಯದಲ್ಲಿ ಕೂಡ ಹೆಚ್ಚುವರಿ ಒಟ್ಟಾರೆ 56,000 ಕೋಟಿಗೂ ಹೆಚ್ಚು ಹಣ ಬೇಕಾಗಿರುವಂತದ್ದು. ಹಾಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಅತಿ ದೊಡ್ಡ ನಷ್ಟ ಅಂತಲೇ ಹೇಳಲಾಗ್ತಿದೆ. ಹಾಗಾಗಿ ಬೊಕ್ಕಸದ ನಷ್ಟವನ್ನು ಸರಿದೂಗಿಸಬೇಕಾಗಿದೆ, ಜೊತೆಗೆ ಹೆಚ್ಚುವರಿ ಆದಾಯವನ್ನು ತರಬೇಕಾಗಿದೆ. ಹಾಗಾಗಿ ಜುಲೈನಲ್ಲಿರ್ತಕ್ಕಂಥ ಬಜೆಟ್ನಲ್ಲಿ ಹೆಚ್ಚುವರಿ ಟ್ಯಾಕ್ಸ್ ಹಾಕುವ ಸಂಬಂಧಪಟ್ಟ ಕೂಡ ಚರ್ಚೆ ಆಗ್ತಿರುವಂತದ್ದು. ಸದ್ಯಕ್ಕೆ ಇದೀಗ ಜೂನ್ 1ನೇ ತಾರೀಕು ಉಚಿತ ಸಾರಿಗೆ ವ್ಯವಸ್ಥೆ ಅಂದ್ರೆ ಮಹಿಳೆಯರಿಗೆ ಕೆಂಪು ಬಸ್ಗಳಲ್ಲಿ ಉಚಿತ ಸಾರಿಗೆ ವ್ಯವಸ್ಥೆ, ಜೊತೆಗೆ ಪ್ರಮುಖವಾಗಿ 10 ಕೆಜಿ ಅಕ್ಕಿಯನ್ನ ಘೋಷಣೆಯನ್ನ ಮಾಡಲಿದ್ದಾರೆ. ಇನ್ನು ಉಳಿದಂತ 3 ಗ್ಯಾರಂಟಿಯನ್ನ ಆರ್ಥಿಕ ಇಲಾಖೆ ಜೊತೆಗೆ ಚರ್ಚೆ ಮಾಡಿ ತಡವಾಗಿ ಮಾಡಲಿಕ್ಕೆ ಎಲ್ಲ ರೀತಿಯ ಚರ್ಚೆ ಆಗ್ತಿರುವಂತದ್ದು. ಹಾಗಾಗಿ ಈ ಸಂಬಂಧಪಟ್ಟ ಒಂದಷ್ಟು ಮಾನದಂಡಗಳು ಕೂಡ ಸಿದ್ಧತೆ ಆಗ್ತಿರುವಂತದ್ದು. ರವಿತಾ, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.